ಡೀಸೆಲ್ ಆಗೋಗಿತ್ತು. 2850 ರೂಪಾಯಿ ಫುಲ್ ಟ್ಯಾಂಕ್ ಆಯಿತು. ಹೋಗೋ ದಾರಿಯಲ್ಲಿ ಇಸ್ಕಾನ್ ಟೆಂಪಲ್ದು ಸೂರ್ಯ ದೇವಸ್ಥಾನ ಇದೆ, ನಿಯರ್ ಬೈ ಅಲ್ಲಿ ನೋಡ್ಕೊಂಡು ಹೋಗಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಅದರಿಂದ ಈಚೆಗಳಿಂದನೇ ಮಾಡ್ತಾಯಿದ್ದೀನಿ. ದೇವರು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ, ದರ್ಶನ ಮಾಡ್ಕೊಳ್ಳಿ. ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ದೇವಸ್ಥಾನದಲ್ಲಿ ಕುದುರೆಗಳು ಚೆನ್ನಾಗಿತ್ತು, ಅದಕ್ಕೆ ಒಂದು ಸ್ಟಿಲ್ ತಗೊಂಡೆ. ಏಮದೆ సూర్య టెంపుల్ దో ఇస్కాన్ టెంపుల్ పులిహోర చేయండి. సూపర్ గా ఉంది. ప్రసాదము ఎంతదే 20 ಒಳಗಡೆ ಪ್ರಸಾದ 20 ರೂಪಾಯಿ ನಮ್ಮ ಅಕ್ಕ ಕೊಟ್ಟರು. ಚೆನ್ನಾಗಿದೆ. ಬಂದಾ ಜೊತೆಲಿರಮ್ಮ ಹೆಂಗೆ? ಸೂಪರ್. ನೈಟ್ 7 ಗಂಟೆ ಆಯಿತು. ಟೀ ಕುಡಿಯೋಣ ಅಂತ ಟೋಲ್ ಪ್ಲಾಜಾ ಹತ್ರ ನಿಲ್ಸಿದ್ರು. ಒಂಬತ್ತು ಗಂಟೆಗೆ ಮಂತ್ರಾಲಯಕ್ಕೆ ರೀಚ್ ಆಗಿ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಫಸ್ಟ್ ಊಟ ಮಾಡಿಕೊಂಡು ಮತ್ತೆ ನೋಡೋಣ ಬೇರೆ ಎಲ್ಲ ಅಂದ್ಕೊಂಡು ಈಚೆ ಹೋಗಿ ಈ ಥರ ಇತ್ತು ಈಚೆ 9:30. ಅದಕ್ಕೆ ಸುಮ್ಮನೆ ಹಾಗೆ ಓಡಾಡ್ತಾ ಇದ್ದೀವಿ. ಊಟ ಬೆಳಗ್ಗೆನೇ ಬಂದು ದರ್ಶನ ಮಾಡಿಕೊಂಡು ಈಚೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಆಯಿತು, ಈಚೆ ಬರ್ತಾ ಇದ್ದೀವಿ ಮಂತ್ರಾಲಯ ಒಳಗಡೆಯಿಂದ, ದೇವಸ್ಥಾನದಿಂದ. ಉರುಳು ಸೇವೆ. ಹಾಗೆ ಬರುವಾಗ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ಕೊಡ್ತಾಯಿದ್ರು. ತಗೊಂಡು ಮೇನ್ ಇದನ್ನು ಮರಿಬಾರ್ದು, ನಾವು ಬಂದಾಗೆಲ್ಲ ತುಂಬ ಒಳ್ಳೆಯದು ಮಂತ್ರಾಕ್ಷತೆ. ಇದೆಲ್ಲ ದೇವಸ್ಥಾನದ ಒಳಗಡೆ ಮ್ಯೂಸಿಯಂ ಥರ ಮಾಡಿದ್ದಾರೆ. ಎಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದು ಉತ್ಸವದ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದು ದೇವಸ್ಥಾನದ ಒಳಗಡೆ. ಇದು ಗೋಪುರ ಎಲ್ಲ ಆಯಿತು. ಇನ್ನೇನು ಮುಗಿಸ್ಕೊಂಡು ಈಚೆ ಹೋಗೋಣ ಅಂತ ಹೋದರೆ ಜನ ಈ ಥರ ಬರ್ತಾಯಿದ್ರು. ಮತ್ತು ಯಾಗಂಟಿ ವಿಡಿಯೋಸಲ್ಲಿ ಸಿಗೋಣ.